ಪಾರ್ವತಿ, ಆರ್ತಿ. ದೇವ್ರೆ, ನಂಗೆ ಏನೇ ತೊಂದರೆ ಆದಾಗ್ಲೂ ನನ್ನ ಪಾಲಿಗೆ ಆಪತ್ ಬಾಂಧವಂತರ ಬರೋ ನಮ್ಮ ಯಜಮಾನ್ರಿಗೆ ಒಳ್ಳೇದ್ ಮಾಡಪ್ಪ. ಅವ್ರು ಅನ್ಕೊಂಡಿದ್ದೆಲ್ಲ ಈಡೇರೋ ಹಾಗೆ ಮಾಡಪ್ಪ. ಅನುಷ್ಕಾ, ನೀನ್ ತಗೊಮ್ಮ, ಆರತಿ ಮಾಡು. ಅನುಷ್ಕಾ, ಆರತಿ ಮಾಡೋದ್ರಲ್ಲಿ ನೀನೇ ಕೊನೆ ಕೊಣಮ್ಮ. ದೇವ್ರ ಪೂಜೆಯಲ್ಲಿ ಮೊದಲು ಕೊನೆ ಅನ್ನೋದಿಲ್ಲ, ಭಕ್ತಿ ಮಾತ್ರ ಮುಖ್ಯ. ಅನುಷ್ಕಾ, ನೀನು ಆರತಿ ಮಾಡಮ್ಮ. ಆರತಿ ತಗೊಳ್ಳಿ. ಜನನಿ, ದೇವ್ರ ಮುಂದೆ 2 ಬಳೆ ಬಾಕ್ಸ್ಗಳಿವೆ. ಅದರಲ್ಲಿ ಎಡಭಾಗದಲ್ಲಿರೋದು ನಿನಗೆ, ಬಲಭಾಗದಲ್ಲಿರೋದು ಪಾರ್ವತಿಗೆ. ದಾಮಿನಿ, ಏನದು ಉಡುಗೊರೆ ಅಂತ ಆಗ ತುಂಬಾ ಕುತೂಹಲ ಇತ್ತಲ್ಲ ನಿನಗೆ? ಇದೇ ನಾನು ಪಾರ್ವತಿ ಕೊಡ್ತಾ ಇರೋ ಉಡುಗೊರೆ. ಸೂಪರ್ ಅಕ್ಕ, ನೀವ್ ಈ ತರ ಗಿಫ್ಟ್ ಕೊಡ್ತೀರಂತ ನಾನು ಊಹೆನೆ ಮಾಡಿರ್ಲಿಲ್ಲ. ಜನನಿ,
ದೇವರಿಗೆ ಭಕ್ತಿಯಿಂದ ನಮಿಸಿ ಆ ಬಳೆನ ಪಾರ್ವತಿ ಕೈಗೆ ತೊಡ್ಸಮ್ಮ. ಸರಿ ಅತ್ತೆ. ಪಾರ್ವತಿಯವರೇ ಬನ್ನಿ. ಅಲ್ಲ ಅಕ್ಕ, ಬಲಗಡೆ ಬಾಕ್ಸಲ್ಲಿರೋ ಬಳೆನ ಯಾಕೆ ಎಡಗಡೆ ಇರೋದನ್ನು ಹಾಕ್ಬೋದಲ್ಲ? ಅಂದ್ರೆ ಬಳೆಗಳೆಲ್ಲ ಒಂದೇ ಅಲ್ವಾ, ಅದಕ್ಕೆ ಹೇಳ್ದೆ. ಅಧಿಕ ಪ್ರಸಂಗಿತನ ಬೇಡ ದಾಮಿನಿ. ಇನ್ನೊಂದು ಬಾಕ್ಸಲ್ಲಿರೋ ಬಳೆ ನಮ್ಮ ಮನೆ ಸೊಸೆಗೆ ಸೇರ್ಬೇಕಾದ್ದು. ಅದು ನಮ್ಮ ವಂಶದ ಹಿರಿಯರಿಗೆ ಸೇರಿದ್ದು. ಇನ್ನೊಂದು ಬಾಕ್ಸಲ್ಲಿರೋದು ಪಾರ್ವತಿ. ಅರ್ಥ ಆಯ್ತಾ? ಹ್ಞೂ ಅರ್ಥ ಆಯ್ತಕ್ಕ. ಪಾರ್ವತಿ, ಏನಮ್ಮ ಇದು? ಪಾರ್ವತಿ ಕೈಗೆ ನಮ್ಮ ವಂಶದ ಬಳೆ ಹಾಕಿದೀಯಾ? ಅಲ್ಲ ಅಕ್ಕ, ನೀವ್ ಹೇಳಿದ ಬಾಕ್ಸ್ ಅಲ್ಲಿ ನಮ್ ಖಾನ್ದಾನಿ ಬಳೆ ಹೆಂಗಕ್ಕ ಬಂತು? ಹಾ, ನನಗ್ ಗೊತ್ತಕ್ಕ, ಇದು ಖಂಡಿತ ಈ ಪಾರ್ವತಿದೇ ಕೆಲ್ಸ. ಹೇಳೆ,
ಯಾಕೆ ಅಂತ ಕಚ್ಚಡ ಕೆಲಸ ಮಾಡ್ದೆ? ಚಿಕ್ಕತ್ತೆ, ಪಾರ್ವತಿಯವ್ರು ಈ ರೀತಿ ಮಾಡ್ತಾರೆ ಅಂದ್ರೆ ಅದನ್ನ ನಾನ್ ನಂಬಲ್ಲ. ದಯವಿಟ್ಟು ಅವ್ರ ಮೇಲೆ ಆರೋಪ ಹೊರಿಸ್ಬೇಡಿ. ಅಯ್ಯೋ, ಸುಮ್ನೆ ನಾನೇ ಅವಳ ಮೇಲೆ ಅಪೋದ ಹೊರಿಸ್ಲಿ? ಅದಕ್ಕೆ ನನಗೆ ಕಿರೀಟ ಕೊಡ್ತಾರ? ಬೆಳಗ್ಗೆಯಿಂದ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದಿದ್ದು ಇವಳೆ ಹಲ್ಕ ಕೆಲಸನ ಮಾಡಿರ್ತಾಳೆ. ಅಯ್ಯೋ ಇಲ್ಲ ಮೇಡಮ್, ದೇವ್ರ ಸತ್ಯವಾಗ್ಲೂ ನಾನು ಆ ರೀತಿ ಮಾಡಿಲ್ಲ. ಹಾಗೆ ಮಾಡೋದ್ರಿಂದ ನನ್ಗೇನ್ ಮೇಡಮ್ ಸಿಗುತ್ತೆ? ಸಿಕ್ತಲ್ಲಮ್ಮ ನಮ್ ಕಾಂದಾನಿ ಬಳೆ. ಪಾಪ ನಮ್ ಜನನಿಗೆ ಅದ್ ಸೇರ್ಬಾರ್ದು ಅಂತ ಇಂತ ಹಲ್ಕ ಕೆಲಸ ಮಾಡಿದ್ಯಾ. ದೇವ್ರು ನಿನ್ನ ಮೆಚ್ಚುತ್ತಾನೇನೆ? ಚಿಕ್ಕಮ್ಮ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಪಾರ್ವತಿ ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನೇನಪ್ಪ? ಹೌದು. ನಾನು ಆ ಬಳೆನ ಪಾರ್ವತಿಗೆ ಕೊಡೋ ವಿಚಾರ ಯಾರಿಗೂ ಗೊತ್ತಿರ್ಲಿಲ್ಲ. ಯಾಕೆ? ಪಾರ್ವತಿಗೂ ಸಹಿತ ಗೊತ್ತಿರ್ಲಿಲ್ಲ. ಅಂದಮೇಲೆ ಪಾರ್ವತಿ ಹೇಗಿಂಥ ಕೆಲಸ ಮಾಡ್ತಾಳೆ? ಒಂದ್ ವೇಳೆ ಗೊತ್ತಿದ್ದಿದ್ರು ಪಾರ್ವತಿ ಇಂಥ ಕೆಲಸ ಮಾಡೋಳಲ್ಲ. ಅಲ್ಲಕ್ಕ, ಇರೋರ್ 3 ಜನದಲ್ಲಿ ಕದ್ದವ್ರು ಯಾರು ಅಂದಂಗೆ ಅದನ್ನ ಅದ್ಲು ಬದ್ಲು ಮಾಡಿದವ್ರು ಯಾರು? ಹೊರಗಿನವರು ಯಾರು ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರೋ ಮನೆ ಒಳಗಿನವರ ಕೈವಾಡ. ಇವತ್ತಲ್ಲ ನಾಳೆ ಆ ಕೈ ಯಾರದ್ದು ಅಂತ ಗೊತ್ತಾಗತ್ತೆ. ಹೌದಕ್ಕ, ಗೊತ್ತಾಗ್ಲೇಬೇಕು. ಪಾರ್ವತಿ, ಅಮ್ಮ, ನೀನೇನು ಭಯ ಪಡ್ಬೇಡಮ್ಮ. ನಿನ್ ಕೈಯಲ್ಲಿರೋ ಆ ಬಳೆನ ತೆಗೆದು ದೇವ್ರ ಮುಂದೆ ಇಡು. ಸರಿ ಅಮ್ಮ. ತೆಗೆದಕ್ಕಾಗ್ತಿಲ್ಲ ಅಮ್ಮ. ಬರ್ತಾ ಇಲ್ಲ ಅಂದ್ರೆ ಏನೇ ಅರ್ಥ? ಆ ಬಳೆಗಳು ನಮ್ಮ ಅರಸನ ಕೋಟೆ ಖಾನ್ದಾನದ್ದು. ಅದು ಕೆಲಸದವಳ ಕೈಯಲ್ಲಿ ಇರೋದು ಅಂದ್ರೆ ಸುಮ್ನೆನಾ? ತೆಗಿಯೋ ತರ ತೆಗೆದ್ರೆ ತಾನಾಗೆ ಬರುತ್ತೆ.
ಕೊಡೆ ಇಲ್ಲಿ ಕೈನ, ಬಾರ ಇಲ್ಲಿ. ನಿಲ್ಸು ದಾಮಿನಿ. ಆ ಹುಡುಗಿ ಅಷ್ಟೊಂದು ನೋವು ಅನುಭವಿಸ್ತಾ ಇದ್ರು ಹೀಗೆಲ್ಲ ಎಳಿತಾ ಇದೆಯಲ್ಲ, ಏನಾಗಿದೆ ನಿನಗೆ? ಅಲ್ಲ ಅಕ್ಕ, ನಮ್ಮ ಅರಸನ್ ಕೋಟೆ ಖಾನ್ದಾನಿ ಬಳೆ ಈ ಕೆಲಸದವಳ ಕೈಯಲ್ಲಿದ್ರೆ ನಮ್ ಘನತೆ ಗೌರವ ಏನಾಗ್ಬೇಡ ಅಕ್ಕ. ಘನತೆ ಗೌರವಕ್ಕಿಂತ ಮನುಷ್ಯತ್ವ ದೊಡ್ಡದು ದಾಮಿನಿ. ತುಂಬಾ ನೋವಾಯ್ತಮ್ಮ? ಇಲ್ಲಮ್ಮ. ನಿನ್ನಿಂದ ಈ ಬಳೆನ ಯಾವಾಗ ತೆಗೆದುಕೊಡಕ್ ಸಾಧ್ಯ ಆಗುತ್ತೋ ಆವಾಗ ತೆಕ್ಕೊಡು. ಮನುಷ್ಯತ್ವ ಮರೆತು ಮೃಗಗಳ ಥರ ಆಡಿದ್ರೆ ಮಾನವೀಯತೆಗೆ